ನಮಸ್ಕಾರ ಸ್ನೇಹಿತರೆ ಕೋಪರೇಟಿವ್ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಇದು ಡಿಸಿಸಿ ಬ್ಯಾಂಕ್ ಆಗಿರ್ಬೋದು, KMF ಆಗಿರ್ಬೋದು. ಯಾಕೆಂದ್ರೆ KMF ಅಲ್ಲೇ ಬಂದಿರತಕ್ಕಂಥ ಪ್ರಶ್ನೆಗಳು ತುಂಬಾ ಚೆನ್ನಾಗಿದೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಮಾಡಿರ್ತಕ್ಕಂಥ ಒಂದು ಮ್ಯಾರಥಾನ್ ವಿಡಿಯೋಗಳು ನೋಡಿ, ಎಕ್ಸಾಮ್ಸ್ ಹತ್ರ ಇದೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಮ್ಯಾರಥಾನ್ ವಿಡಿಯೋಸ್ಗಳಾಗಿರ್ಬೋದು, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಕೋಪರೇಟಿವ್ ಅಂಡ್ ಬ್ಯಾಂಕಿಂಗ್ DCC ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಥಿಯರಿ ಕ್ಲಾಸ್ ನೋಡಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಎಲ್ಲ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ. ಮತ್ತೆ PDF ಥಿಯರಿ ಕ್ಲಾಸ್ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದ್ರಲ್ಲಿ ಲಿಂಕ್ ಅಲ್ಲಿ ಹೋಗಿ ನೀವು ಇಮೇಲ್ ID ಕರೆಕ್ಟ್ ಆಗಿ ಕೊಟ್ಬಿಟ್ಟು 99 ಪ್ಲಸ್ ಟ್ಯಾಕ್ಸ್ ಆಗುತ್ತೆ, ಪೇ ಮಾಡೋದು ನಿಮಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ಇಮೇಲ್ ಬರುತ್ತೆ, ಅದ್ರಲ್ಲಿ ಆರ್ಡರ್ ID ಅಂತ ಈ ರೀತಿ ಇರುತ್ತೆ, ಅದ್ರಲ್ಲಿ ಡೌನ್ಲೋಡ್ ಅಂತ ಹಿಂಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ನಮ್ಮ ಪ್ಲೇ ಲಿಸ್ಟ್ ಕೂಡ ಇದೆ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಬೇಕಾದ್ರೆ ವಿಡಿಯೋಸ್ ನೋಡಿದ್ರು ಸಾಕು. PDF ಏನ್ ಬೇಕಾಗಿಲ್ಲ ಅನ್ನೋರು ಬೇಕು ಅನ್ನೋರು ತಗೋಬಹುದು. ಕೋಪರೇಟಿವ್ ಮೂವ್ಮೆಂಟ್ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ. 140-150 ವಿಡಿಯೋಸ್ ನಿಮಗೆ ಅಲ್ಲಿ ಸಿಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಆಗಿರ್ಬೋದು, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್ ಎಲ್ಲ ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತೆ Instagram ಫಾಲೋ ಮಾಡಿ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಫೈನ್, ಬನ್ನಿ. ಹಾಗಾದ್ರೆ ನಾನು ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು. ಬರೀ ಈ ಸಮಿತಿಗಳ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಈ ತರದ್ದು ಹೆಚ್ಚು ಪ್ರಶ್ನೆ ಬಂದಿವೆ ಇದರಲ್ಲಿ. ಡೀಟೇಲ್ ಡಿಸ್ಕಸ್ ಮಾಡೋಣ. ಇದು ಪದೇ ಪದೇ ಬರ್ತಾ ಇರುತ್ತೆ. ಯಾವ ಸಮಿತಿ ದೊಡ್ಡ ಪ್ರದೇಶ ವಿವಿಧೋದ್ದೇಶ ಸಹಕಾರ ಸಂಘ, ಲ್ಯಾಮ್ಸ್ ಅಂತ ಕರಿತೀವಿ, ಲಾರ್ಜ್ ಏರಿಯಾ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಸೊಸೈಟಿ, ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಇದನ್ನ ರಚನೆಗೆ ಶಿಫಾರಸು ಮಾಡ್ತು. ದ ರೈಟ್ ಆನ್ಸರ್ ಇಲ್ಲಿ ಭಾವ ಸಮಿತಿ. ನನಗೆ ಪ್ರೀವಿಯಸ್ ಮಾಡಿದಾಗಲೂ ಕೂಡ ಹೇಳಿದೆ ನಿಮಗೆ ಇದ್ರ ಬಗ್ಗೆ, ಭಾವ ಸಮಿತಿ ಬಗ್ಗೆ ಹೇಳಿದೆ. ಲ್ಯಾಮ್ಸ್ ನ ಶಿಫಾರಸು ಇದು ಏನು ಅಂದ್ರೆ ಬುಡಕಟ್ಟು ಸಮುದಾಯಗಳಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿರತಕ್ಕಂಥ ಒಂದು ಕೋಪರೇಟಿವ್ ಸಂಬಂಧಪಟ್ಟಂತೆ 1973ರಲ್ಲಿ ಈ ಸಮಿತಿ ನೇಮಕ ಆಗುತ್ತೆ. ಒಂದ್ಸಲ ಇಸ್ವಿಗಳನ್ನ ಕೇಳ್ತಾರೆ. ಹೆಚ್ಚಾಗಿ ಈ ಒಂದು DCC ಬ್ಯಾಂಕ್ KMF ಗಳಲ್ಲೇ ನಿಮಗೆ ಇಸ್ವಿಗಳನ್ನ ಹೆಚ್ಚಾಗಿ ಕೇಳ್ತಕ್ಕಂಥದ್ದು, ಇಯರ್. ಓಕೆ, ಯಾವಾಗ ಬಂತು, ಯಾವಾಗ ಆಯ್ತು ಅಂತ. ಬೇರೆ ಎಕ್ಸಾಮ್ ಅಲ್ಲಿ ಇಸ್ವಿಗಿಂತ ಸಮಿತಿ ಹೆಸರು ಕೇಳ್ತಾರೆ. ಓಕೆ, ಇದೇನಪ್ಪ ಲ್ಯಾಮ್ಸ್ ಅಂತಂದ್ರೆ ಅವ್ರಿಗೆ ಸಾಲ ಸಿಗ್ಬೇಕು, ಅವರ ಒಂದು ಈ ಬುಡಕಟ್ಟು ಜನಾಂಗಗಳ ಒಂದು ಪ್ರಾಡಕ್ಟ್ಸ್ ಗಳಿರ್ತಾವಲ್ಲ, ಅದಕ್ಕೊಂದು ಮಾರ್ಕೆಟಿಂಗ್ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು, ಅವ್ರದ್ದು ಇದನ್ನ ಮಾರಾಟ ಮಾಡಕ್ಕೆ. ಈ ತರದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದಿರ್ತಕ್ಕಂಥ ಸಮಿತಿ. ನೆಕ್ಸ್ಟ್ ಬರ್ತೀನಿ. ರಾಜ್ಯ ಸಹಕಾರಿ ಬ್ಯಾಂಕಿನ ಸದಸ್ಯರು ಯಾರಾಗಿರ್ತಾರೆ ನೋಡಿ. ಇಲ್ಲಿ ಕೇಳಿರೋ ರಾಜ್ಯ ಸಹಕಾರಿ ಅಂದ್ರೆ ಸ್ಟೇಟ್ ಅಂದ್ರೆ ಒಂದು ರಾಜ್ಯಕ್ಕೆ ಸ್ಟೇಟ್ ಕೆಳಗಡೆ ಯಾವ್ದಿರುತ್ತೆ ನಿಮಗೆ, ಒಳಗಡೆ ಡಿಸ್ಟಿಕ್ ಇರುತ್ತೆ. ಡಿಸ್ಟಿಕ್ ಇಲ್ಲಿ ಯಾವ್ದಿದೆ, ಕೇಂದ್ರ ಸಹಕಾರ ಬ್ಯಾಂಕ್. ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನಾವು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ. ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಓಕೆ, ಇದು ಗೊತ್ತಿರಲಿ. ಇಲ್ಲಿ ನಗರ ಅಂತೀರ, ನಗರ ಅಂದ್ರೆ ಅರ್ಬನ್. ಜಸ್ಟ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ನಾವು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿರತಕ್ಕಂಥ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಅದ್ರ ಕೆಳಗಡೆ ನಮ್ಮ ಅರ್ಬನ್ ಅಥವಾ ಪ್ಯಾಕ್ಸ್ ಅಂತ ಕರಿತೀವಿ, ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿಗಳು, ಅವರೆಲ್ಲ ಕೂಡ ಬರ್ತಾರೆ. ಇಲ್ಲಿ ನಮ್ಗೆ ಸ್ಟೇಟ್ ಕೇಳಿರೋದ್ರಿಂದ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ. ಅವರ ಸದಸ್ಯರು ಅದರಲ್ಲಿ ಮೆಂಬರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಘಟಕವು ರೈತ ಉತ್ಪಾದಕ ಸಂಸ್ಥೆಗಳ ಭಾಗವಾಗಿದೆ? ಫಾರ್ಮರ್ ಪ್ರೊಡ್ಯೂಸಿಂಗ್ ಗೊತ್ತಲ್ಲ, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ ಅನ್ಕೋತೀನಿ. ಏನು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂದ್ರೆ ಸ್ನೇಹಿತರೆ, ಒಂದಷ್ಟು ಜನ ಸೇರ್ಕೊಂಡು ಒಂದು ಸಂಘ, ರೈತರ ಒಂದು ಇದಕ್ಕೋಸ್ಕರ. ಇಟ್ ಮೈಟ್ ಬಿ ರೈತರಾಗಿರ್ಬೋದು, ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಅದು ಏನು ಪಶುಗಳಿಗೆ ಸಂಬಂಧಪಟ್ಟಂತೆ ಆಗಿರೋದು, ಅಂದ್ರೆ ಡೈರಿ ರಿಲೇಟೆಡ್ ಆಗಿರ್ಬೋದು. ಓಕೆ, ಅಥವಾ ಫಿಶರಿ ರಿಲೇಟೆಡ್ ಆಗಿರ್ಬೋದು, ಫಿಶ್ಗೆ ಸಂಬಂಧಪಟ್ಟಂತೆ ಆ ಒಂದು ಸಂಘ ಮಾಡ್ಕೊಂಡಿರ್ಬೋದು, ಅಥವಾ ಮಾಮೂಲಿ ಈ ದವಸ ಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಓಕೆ, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಒಂದಷ್ಟು ಜನ ಸೇರ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ನಮ್ದು ಒಂದು ಕಂಪನಿ ಅನ್ನೋ ರೀತಿ, ಫಾರ್ಮರ್ಗೆ ಮಾಡಿರ್ತಕ್ಕಂಥದ್ದು ಉತ್ಪಾದಕ ಕಂಪನಿ ಅಂತ ಕರಿತೀವಿ. ಸೊ ಫಾರ್ಮರ್ ಪ್ರೊಡ್ಯೂಸರ್ ಗ್ರೂಪ್ ಅಂತ ಕರಿತೀವಿ. ಇದು ರಿಜಿಸ್ಟರ್ ಆಗಿರುತ್ತೆ, ಬೇರೆ ಬೇರೆ ಸೆಕ್ಷನ್ಸ್ ಗಳಿರುತ್ತೆ. ಓಕೆ, ಅದ್ರ ಪ್ರಕಾರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬಲ್ಕ್ ಆಗಿ ಆರ್ಡರ್ನ ಮಾಡ್ತಾರೆ. ಅಂದ್ರೆ ಒಂದಷ್ಟು ಸೊಸೈಟಿಗಳಿರ್ತದೆ. ಓಕೆ, ಒಂದಷ್ಟು ಸೊಸೈಟಿಗಳಿರುತ್ತೆ. ಒಂದಿಷ್ಟು ಸೊಸೈಟಿಗಳಿರ್ತವೆ. ಆ ಸೊಸೈಟಿಗಳಲ್ಲಿ ಅವ್ರೇನ್ ಮಾಡ್ತಾರೆ, ಭೂಮಿಗಳ ಒಂದು ಮೊದಲೇ ಅವರು ದುಡ್ಡು ಕೊಟ್ಟಿರ್ತಾರೆ, ಇದಕ್ಕೆ ಹಿಂಗ್ ಬೆಳೀರಿ ಹಿಂಗೆ ಅಂತ ಎಲ್ಲ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಬರ್ತಕ್ಕಂಥ ಎರೆಹುಳಿಗಳನ್ನ ಅವ್ರು ಮೊದಲೇ ಇದು ಮಾಡ್ಕೊಂಡು ತಗೋತಾರೆ. ಮತ್ತೆ ಅದನ್ನ ಇದು ಮಾಡ್ತಾರೆ, ಸಂರಕ್ಷಣೆ ಮಾಡಿರ್ತಾರೆ, ಸಂರಕ್ಷಣೆ. ಸೊ ಇವೆಲ್ಲ ಕೂಡ ಇದ್ರಲ್ಲಿ ಇರುತ್ತೆ. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ರೈತ ಉತ್ಪಾದಕ ಸಂಸ್ಥೆಯ ಅತ್ಯಗತ್ಯ ಲಕ್ಷಣವಾಗಿದೆ? ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗೆ ಯಾವ್ದು ಅತ್ಯಗತ್ಯ ಲಕ್ಷಣ, ಯಾವ್ದು ಹೇಳ್ತೀರಾ? ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅತ್ಯಗತ್ಯ ಲಕ್ಷಣ ಯಾವುದು? ಈಗ ತಾನೇ ನಾನು ಹೇಳ್ತಾ ಇದ್ದೆ ಏನ್ ಮಾಡ್ತಾರೆ ಅಂತ.
ಹೇಳ್ತೀರಾ? ಹೇಳ್ತೀರಾ? ಇದೊಂದು ನೋಂದಾಯಿತ ಸಂಸ್ಥೆ ಆಗಿದೆ. ಹೇಳ್ತೀರಾ? ಇದೊಂದು ನೋಂದಾಯಿತ ಸಂಸ್ಥೆ. ಈಗ ತಾನೇ ಹೇಳಿದೆ ನಿಮ್ಗೆ, ಇದೊಂದು ನೋಂದಾಯಿತ ಸಂಸ್ಥೆ ಅಂತ. ಬೇರೆದೆಲ್ಲ ಅಲ್ಲ. ಕೃಷಿ ಉತ್ಪನ್ನ ಬೆಲೆ ನಿಯಂತ್ರಣ ಮಾಡ್ತಾರ? ಇಲ್ಲ. ಬೆಂಬಲ ಬೆಲೆ ಇವ್ರು ಕೊಡ್ತಾರ? ಇಲ್ಲ. ಕೃಷಿ ವ್ಯಾಪಾರಿಗಳ ಸಂಘನ? ಅಲ್ಲ. ಇಟ್ ಈಸ್ ಎ ನೋಂದಾಯಿತ ಸಂಸ್ಥೆ, ರಿಜಿಸ್ಟರ್ ಬಾಡಿ. ಏನ್ ಮಾಡ್ತಾರೆ? ನಾನು ಆಲ್ರೆಡಿ ಹೇಳಿದೆ, ಅವ್ರದೇ ಆದ ಸಂಘ ಮಾಡ್ಕೋತಾರೆ, ಅವ್ರದೇ ಆದ ಒಂದು ಇದಿರುತ್ತೆ, ಬಿಸ್ನೆಸ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಮೆಂಬರ್ಸ್ಗಳು ಶೇರ್ಗಳನ್ನ ಪ್ರಾಫಿಟ್ ಶೇರಿಂಗ್ ಮಾಡ್ಕೋತಾರೆ, ಮೆಂಬರ್ ಓನರ್ಶಿಪ್ ಇರುತ್ತೆ. ನೋಡಿ, ಫಾರ್ಮರ್ಸ್ ಆಗಿರ್ಬೋದು, ಮಿಲ್ಕ್ ಪ್ರೊಡ್ಯೂಸರ್, ಫಿಶರ್ ಮ್ಯಾನ್ ಆಗಿರ್ಬೋದು, ಅವ್ರದೇ ಒಂದು ಡೆಮಾಕ್ರೆಟಿಕ್ ಗವರ್ನೆನ್ಸ್ ಇರುತ್ತೆ, ಅವ್ರದೇ ಒಂದು ಆಡಳಿತ ಇರುತ್ತೆ, ಒಂದು ಕಂಪನಿ ರೀತಿ. ಹಾಗಾಗಿ ಇದನ್ನ ಕಂಪನೀಸ್ ಆಕ್ಟ್ ಅಡಿಗೆ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ನೋಡಿ, ಆ ಕ್ವಶನ್ ಕೂಡ ಮುಂದೆ ತಗೋತೀನಿ, ನಾನು ನಿಮಗೆ ತೋರಿಸ್ತೀನಿ. ಸಹಕಾರಿ ಸಂಘದ ಸದಸ್ಯರು ಡ್ಯಾಶ್ ಹೊಂದಿರುತ್ತಾರೆ. ಸಹಕಾರಿ ಸಂಘದ ಸದಸ್ಯರು ಏನಾಗಿರ್ತಾರೆ? ಇಟ್ ಈಸ್ ಎ ಲಿಮಿಟೆಡ್ ಲಯಬಿಲಿಟಿ. ಇದು ಈಸಿ ಕ್ವಶನ್. ನಾವು ತುಂಬಾ ಪ್ರೀವಿಯಸ್ ಕ್ವಶನ್ ಗಳಲ್ಲಿ ತುಂಬಾ ಸಲ ಮಾಡ್ಬಿಟ್ಟಿದೀವಿ. ಸೀಮಿತ ಹೊಣೆಗಾರಿಕೆ ಅಂದ್ರೆ ಅವ್ರಿಗೆ ಇದ್ರ ಪ್ರಕಾರ ಇಷ್ಟೇ ಕೆಲಸ, ಅಂದ್ರೆ ಅವ್ರದೇ ಆದ ಒಂದು ಕೋಪರೇಟಿವ್ ಆಕ್ಟ್, ಅವ್ರದೇ ಆದ ಒಂದು ಬೈಲಾಗಳಿರುತ್ತೆ. ಬೈಲಾ ಅಂತ ಕರಿತೀವಿ ಅಲ್ವಾ? ಬೈಲಾ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಕೇಳಿದನ್ ಕೂಡ ಪ್ರೀವಿಯಸ್ ಅಲ್ಲಿ. ಆ ಬೈಲಾಗಳಿರುತ್ತೆ, ಅದ್ರ ಪ್ರಕಾರ ಸೀಮಿತ, ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಅದ್ರ ಪ್ರಕಾರ ಅವ್ರದ್ದೇನಿದೆ ಅದ್ರ ಪ್ರಕಾರ ಕೆಲಸ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಓಕೆ, ಲಿಮಿಟೆಡ್ ಲಯಬಿಲಿಟಿ. ನೆಕ್ಸ್ಟ್ ಬರ್ತೀನಿ. ಸಹಕಾರ ಬ್ಯಾಂಕ್ಗಳಲ್ಲಿ ಠೇವಣಿಗಳ ಬಡ್ಡಿ ದರವನ್ನು ಡ್ಯಾಶ್ ನಿಗದಿಪಡಿಸುತ್ತದೆ. ಹೇಳ್ತೀರಾ? ಇನ್ ಕೋಆಪರೇಟಿವ್ ಬ್ಯಾಂಕ್ಸ್ ದ ಇಂಟ್ರೆಸ್ಟ್ ರೇಟ್ಸ್ ಫಾರ್ ಡೆಪಾಸಿಟ್ಸ್ ಇಸ್ ಫಿಕ್ಸ್ಡ್ ಬೈ. ನೋಡಿ, ಇಂಟ್ರೆಸ್ಟ್ ರೇಟ್ ಮಾಡೋದು ಯಾರು ಸರ್? ರೇಪೋ ರೇಟ್, ರಿವರ್ಸ್ ರೇಪೋ ಅಂತೆಲ್ಲ ಕರಿತೀವಿ. ಇಲ್ಲಿ ಬ್ಯಾಂಕ್ಸ್ ಅಂತ ಇದೆ. ನಾನು ಹೇಳಿದ್ದೀನಿ, ಬ್ಯಾಂಕ್ಸ್ ಅಂತ ತಕ್ಷಣ ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನ ಗೌರ್ನ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದಕ್ಕೆ ಇಟ್ಕೋ ಏನೋ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಹೇಳಿದ್ರು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್, ಕೇಂದ್ರ ಭೂ ಅಡಮಾನ ಬ್ಯಾಂಕ್ ಸ್ಥಾಪನೆಯನ್ನು ಡ್ಯಾಶ್ ಶಿಫಾರಸು ಮಾಡಿದೆ. ಯಾರು ಮಾಡಿದ್ರು? ಕೇಂದ್ರ ಭೂ ಅಡಮಾನ ಸ್ಥಾಪನೆ ಶಿಫಾರಸು ಮಾಡಿದ್ದು ಯಾರು ಅಂದ್ರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ. ನೋಡ್ತಾ ಹೇಳ್ಬೋದು, ಇಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಇದೆ ಅಂತ ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಇದು ಏನೋ ಏನ್ ಹೇಳ್ತೀವಿ ನಾವು, ಮಾರ್ಟ್ಗೇಜ್ ಬ್ಯಾಂಕ್. ಓಕೆ, ಇಲ್ಲಿ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ಏನಿದೆ, ಎಲ್ಲ ಸರ್ವೆ ಮಾಡ್ತಾರೆ ಆಲ್ ಇಂಡಿಯಾ ಈ ಒಂದು ಸಮಿತಿ ಮಾಡಿ. ಅಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಅದು ಇಟ್ ಮೈಟ್ ಬಿ ಎನಿ ಕೈಂಡ್ ಆಫ್ ಲ್ಯಾಂಡ್ ಆಗಿರ್ಬೋದು. ಸೊ ಆ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ಗಳಲ್ಲಿ ಇರಬೇಕು. ಲ್ಯಾಂಡ್ ಡೆವಲಪ್ಮೆಂಟ್ ಗಳನ್ನ ಬ್ಯಾಂಕ್ಸ್ ಲ್ಯಾಂಡ್ ಡೆವಲಪ್ಮೆಂಟ್ ಇದನ್ನು ತರಬೇಕು ಅಂತೇಳಿ ಶಿಫಾರಸು ಮಾಡುತ್ತೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ. ಓಕೆ, ನೆಕ್ಸ್ಟ್, ಈ ಕೆಳಗಿನಲ್ಲಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಸಂಸ್ಕರಣಾ ಸಹಕಾರ ಸಂಘ. ನೋಡಿ, ಸಂಸ್ಕರಣಾ ಅಂತಿರೋದು ಪ್ರೋಸೆಸಿಂಗ್. ಇಲ್ಲಿ ತುಂಬಾ ಜನಕ್ಕೆ ಇಲ್ಲಿ ಪ್ರೋಸೆಸಿಂಗ್ ಫ್ರೂಟ್ ಅಂತಿದೆ, ಫ್ರೂಟ್ ಅಲ್ಲ. ಇದ್ರ ಬಗ್ಗೆನೂ ಕೂಡ ನಾವು ಈ ಕ್ವಶನ್ ತಗೊಂಡಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗ ಬೇಡ. ಅಥವಾ ಪ್ರೀವಿಯಸ್ ವಿಡಿಯೋಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ ಸರ್? ಹಾಪ್ಕಾಮ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗೊತ್ತಿದೆ. ಇಲ್ಲಿ ಗಿನ್ನಿಂಗ್ ಫ್ಯಾಕ್ಟ್ರಿ ಅಂತಿದೆ. ವಾಟ್ ಇಸ್ ಗಿನ್ನಿಂಗ್ ಫ್ಯಾಕ್ಟ್ರಿ? ನೂಲು ಅಂದ್ರೆ ಹತ್ತಿ. ಇದು ಹತ್ತಿನ ಒಂದನ್ನ ಪ್ರೋಸೆಸ್ ಮಾಡ್ತಕ್ಕಂಥದ್ನ ಕಾಟನ್ ಗಿನ್ನಿಂಗ್ ಫ್ಯಾಕ್ಟ್ರಿ ಅಂತ. ಫಸ್ಟ್ ಪ್ರೋಸೆಸಿಂಗ್ ಇದು ಮೈಸೂರು ಸ್ಟೇಟ್ ಅಲ್ಲಿ. ಅವಾಗ ಮೈಸೂರು ಅಂತಿತ್ತಲ್ವಾ, ಸ್ವತಂತ್ರಕ್ಕಿಂತ ಮುಂಚೆ. ಸ್ವತಂತ್ರ ಆದ್ಮೇಲೆ ಮೈಸೂರು ರಾಜ್ಯ ಅಂತಾನೆ ಇದು ಕರ್ನಾಟಕಕ್ಕಿಂತ ಅಲ್ವಾ. 1917ರಲ್ಲಿ 1905ರಲ್ಲಿ ಮೊದಲ ಕೋಆಪರೇಟಿವ್ ಸೊಸೈಟಿ ಆಗಿದ್ದು ಕೂಡ ಕರ್ನಾಟಕ ಕಣಗಿನ ಹಾಲ್ ಗದಗ. ಓಕೆ, ಇವನ್ ಕೋಆಪರೇಟಿವ್ ಕಾಟನ್ ಪ್ರೋಸೆಸಿಂಗ್ ಕೂಡ ಆಗಿದ್ದು ನಮ್ಗೆ ಗಿನ್ನಿಂಗ್ ಫ್ಯಾಕ್ಟ್ರಿ 1917. ಹಾಗೆ ಇನ್ನೊಂದು ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದ, ಶುಗರ್ ಫ್ಯಾಕ್ಟ್ರಿ ಅಂತ. ಶುಗರ್ ಮಾಡಬೇಕು ಅಂತೇಳಿ ಫಸ್ಟ್ ಶುಗರ್ ಫ್ಯಾಕ್ಟ್ರಿ ತೆಗೆದಿದ್ದು ಮಹಾರಾಷ್ಟ್ರ ಲೋನಿಲಿ 1948ರಲ್ಲಿ. ವಿಠಲ್ ರಾವ್ ವಿ.ಕೆ. ಪಾಟೀಲ್ ಅಂತ, ವಿ.ಪಿ. ವಿಠಲ್ ರಾವ್ ಅಂತ ಕರಿತೀವಿ ನಾವು ಅವ್ರನ್ನ. ಓಕೆ, ಸೊ ಇದು ಕೂಡ ನೆನಪಿರ್ಲಿ, ಎಕ್ಸಾಮ್ ಅಲ್ಲಿ ಬರ್ತವೆ. ಫೈನ್. ಸೊ ಇಲ್ಲಿ ಯಾವ್ದು ಸರಿ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಹಕಾರಿಗಳು ತಮ್ಮ ಸದಸ್ಯರು ಅನುಮೋದಿಸಿದ ನೀತಿಗಳ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ ಎಂದು ಯಾವ ತತ್ವ ಹೇಳುತ್ತದೆ? ಸಹಕಾರಿಗಳು ತಮ್ಮ ಸದಸ್ಯರು ಅನುಮೋದಿಸಿದ ನೀತಿಗಳ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ ಎಂದು ಯಾವ ತತ್ವ ಹೇಳುತ್ತದೆ? ಹೇಳ್ತೀರಾ? ಒಟ್ಟು ಎಷ್ಟಿದೆ? 7 ತತ್ವಗಳಿದೆ, ಗೊತ್ತಿರಬೇಕು. ಕೇಳ್ತಾನೆ ಆ 7 ತತ್ವಗಳು ಯಾವ್ದು ಆಪ್ಷನ್ ಕೇಳ್ತಾನೆ. ಇಲ್ಲಿ ಏನಿದೆ? ಸುಸ್ಥಿರ ಅಭಿವೃದ್ಧಿ, ಕಣ್ಮುಚ್ಕೊಂಡು ಹಾಕಿ, ಸಮುದಾಯದ ಬಗ್ಗೆ ಕಾಳಜಿಯ ತತ್ವ ಅಂತ ನೋಡ್ಬೋದು. ಸುಸ್ಥಿರ ಅಭಿವೃದ್ಧಿ ಅಂದ ತಕ್ಷಣ ಇಲ್ಲಿ ನಮಗೆ ಪ್ರಿನ್ಸಿಪಲ್ ಆಫ್ ಕನ್ಸೆನ್ಸ್ ಆಫ್ ಕಮ್ಯುನಿಟಿ ಅಂತ ಕರಿತೀವಿ. ಇದು ಲೇಟೆಸ್ಟ್ ಆಗಿ ಅಪ್ರೂವ್ ಮಾಡತಕ್ಕಂಥದ್ದು. ಓಕೆ, ಐ ವಿಲ್ ಶೋ ಯು. ಸಹಕಾರದ ಮೂಲ ತತ್ವಗಳು ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ಇವೆಲ್ಲ ಇದೆ ಸ್ನೇಹಿತರೆ.
ನಾನು ಪದೇ ಪದೇ ಹೇಳಕ್ ಹೋಗಲ್ಲ ಇಲ್ಲಿ. ನೋಡಿ, ಒಂದನೇದು ಯಾವುದು ಸ್ವ ಇಚ್ಛೆ ಮತ್ತು ಮುಕ್ತ ಸದಸ್ಯತ್ವ. ಎರಡನೇದು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ಸದಸ್ಯರ ನಿಯಂತ್ರಣ ಇರುತ್ತೆ. ಮೂರನೇದು ಸದಸ್ಯರ ಆರ್ಥಿಕ ಪಾಲ್ಗೊಳ್ಳುವಿಕೆ. ಸ್ವಾಯತ್ತತೆ ಮತ್ತು ಸ್ವತಂತ್ರ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸ್ವಾಯತ್ತತೆ ಮತ್ತು ಸ್ವತಂತ್ರ. ಆಮೇಲೆ ಬರೋದು ಶಿಕ್ಷಣ ಮತ್ತು ತರಬೇತಿ. ಆಮೇಲೆ ಸಹಕಾರಿ ಸಂಸ್ಥೆಗಳ ನಡುವೆ ಸಹಕಾರಿ ಸಾಮಾಜಿಕ ಕಳಕಳಿ ಅಂದ್ರೆ ಕನ್ಸರ್ನ್ ಫಾರ್ ಕಮ್ಯುನಿಟಿ. ಇಲ್ಲಿ ನೋಡಿ, ಸಮುದಾಯಗಳ ಸುಸ್ಥಿರ ಅಭಿವೃದ್ಧಿಗಾಗಿ ತಮ್ಮ ಸದಸ್ಯರು ಒಪ್ಪಿ ನೀತಿಗಳನ್ವಯ ಕಾರ್ಯನಿರ್ವಹಿಸಬೇಕು. ಸೊ ಆಪ್ಷನ್ ಯಾವ್ದು ಸರ್ ಇಲ್ಲಿ? ಆಪ್ಷನ್ 2 ಅಂದ್ರೆ ಪ್ರಿನ್ಸಿಪಲ್ ಆಫ್ ಕನ್ಸರ್ನ್ಸ್ ಫಾರ್ ಕಮ್ಯುನಿಟಿ ಅಥವಾ ಸಮುದಾಯದ ಬಗ್ಗೆ ಕಾಳಜಿಯ ತತ್ವ ಅಂತ. ಅರ್ಥ ಆಗ್ತಿಲ್ಲ? 7 ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಮತ್ತೆ ಇದ್ರ ಒಳಗಿರೋದು ನೆನ್ಪಿಟ್ಕೋಬೇಕು, ಬರೀ ಮೇಲ್ಮೇಲೆ ನೆನ್ಪಿಟ್ಕೊಳ್ಳೋ ಆಗಲ್ಲ. ಯಾಕೆಂತಂದ್ರೆ ಕೇಳಿದಾನೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳಿ, ಸಮುದಾಯ ಸುಸ್ಥಿರ ಅಂದ ತಕ್ಷಣ ಏನಾಗುತ್ತೆ? ಶಿಕ್ಷಣ ತರಬೇತಿಗೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೊಳ್ಳಿ, ಇದ್ರ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮ್ ಅಲ್ಲಿ ಬರ್ಬೋದು. ಓಕೆ, ಬಂದಿದೆ ಕೂಡ. ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯತೆ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಬೇರೆ ಬೇರೆ DCC ಬ್ಯಾಂಕ್ಗಳಲ್ಲಿ ಕೇಳಿದ್ದಾನೆ, KMF ಅಲ್ಲಿ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಸಮಿತಿಯು ಸಹಕಾರಿ ಬ್ಯಾಂಕುಗಳಿಗೆ RBI ಸಾಲ ನೀಡುವ ನಿಯಮಗಳನ್ನು ಉದಾರಗೊಳಿಸಬೇಕೆಂದು ಶಿಫಾರಸು ಮಾಡಿದೆ? ಯಾರು ಹೇಳ್ತೀರಾ? ಗ್ರಾಂಟ್ ಆಫ್ ಲೋನ್ ಬೈ RBI ಟು ಕೋಆಪರೇಟಿವ್ ಬ್ಯಾಂಕ್ ಲಿಬರೈಸ್ ಮಾಡಬೇಕು. ಅದಾದ್ಮೇಲೆ ತಾನೇ ಅಮೆಂಡ್ 2019 ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದೀವಿ ನೋಡಿ, VL ಮೆಹ್ತಾ. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ, ಇದೊಂದೇ ಅಲ್ಲ. VL ಮೆಹ್ತಾ ಕಮಿಟಿ ಇದೊಂದು ಅವಾಗ್ಲೇ 1956 59 ಸೊ ಆ ಟೈಮಲ್ಲಿ ಶಿಫಾರಸು ಮಾಡಿತ್ತು. ಓಕೆ, ಆ ಟೈಮಲ್ಲಿ ಶಿಫಾರಸು ಮಾಡಿತ್ತು. ಸೊ VL ಮೆಹ್ತಾ ಇಸ್ ದ ರೈಟ್ ಆನ್ಸರ್. ಮತ್ತೆ ಇಲ್ಲಿ ಬೇರೆ ಬೇರೆ ಇದೆ, ದಂತ್ವಾಲ, GM ದೇಸಾಯಿ. ಸೊ ಒಂದಷ್ಟು ನಾನು ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಅಶೋಕ್ ಗುಲಾಟಿ ಕಮಿಟಿ, ಇದು ಕೂಡ ಇಂಪಾರ್ಟೆಂಟ್. ದಂತ್ವಾಲ ಕಮಿಟಿ ಇದಂತೂ ನಿಮ್ಗೆ ಗೊತ್ತೇ ಇದೆ. ಇಟ್ ಈಸ್ ಎ ರಿವ್ಯೂ ಆಫ್ RRB. ಓಕೆ, RRB ರೀಜನಲ್ ರೂರಲ್ ಬ್ಯಾಂಕ್, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಅದನ್ನ ರಿವ್ಯೂ ಮಾಡಿ ಹೇಳ್ತಾ ಎಕ್ಸ್ಪಾನ್ಷನ್ ಇಸ್ ನಾಟ್ ಅಡಿಕ್ವೇಟ್ ಸರ್ವ್ಡ್ ಬೈ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ. ಓಕೆ, ಹಾಗಾಗಿ DCCB ಬ್ಯಾಂಕ್ಸ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಅಶೋಕ್ ಗುಲಾಟಿ ಕಮಿಟಿ ಕೂಡ ಇಂಪಾರ್ಟೆಂಟ್. ಇದು ಹೇಳುತ್ತೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಲಾಂಗ್ ಟರ್ಮ್ ಲೋನ್ಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳುತ್ತೆ. ಓಕೆ, ಇನ್ನು GM ದೇಸಾಯಿ ಕಮಿಟಿ, ಇದು ಕೋಆಪರೇಟಿವ್ ಬ್ಯಾಂಕ್ ಲೋನ್ ಲಿಬರೈಸೇಷನ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್, ಭಾರತದ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆ ಸ್ಥಿತಿಗತಿಗಳನ್ನು ಪರೀಕ್ಷಿಸಲು ರಾಯಲ್ ಆಯೋಗವನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? ರಾಯಲ್ ಅಮಟ್ ನೋಡಿ, ನೇಮಿಸಲಾಯಿತು ಅಂತ ಕೇಳ್ಬಿಟ್ಟ. ನಾವು ಇದನ್ನ ಯಾವಾಗ ಇವ್ರು ರಿಪೋರ್ಟ್ ಕೊಟ್ರು ಅಂತ ಮಾಡಿದ್ವಿ, ಜ್ಞಾಪಕ ಇದೆಯಾ? 1900 ಎಷ್ಟು ನೇಮಕ ಮಾಡಿ 1926, ರಿಪೋರ್ಟ್ ಕೊಟ್ಟಿದ್ದು 1928. ಇದು ನೆನಪಿರಬೇಕು. 28ರಲ್ಲಿ ರಾಯಲ್ ಕಮಿಷನ್ ಇದಾಗುತ್ತೆ. ಅದ್ರ ಪ್ರಕಾರ 29ರಲ್ಲಿ ಅಖಿಲ ಭಾರತ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಲಾಗುತ್ತೆ, ಆಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ನ. ಇದೇ ನೇಮಕ ಇಲ್ಲಿ ಕೇಳಿರೋದೇನು, ಯಾವ ವರ್ಷದಲ್ಲಿ ನೇಮಿಸಲಾಯಿತು ಅಂತ? 1926. ಓಕೆ, ರಾಯಲ್ ಕಮಿಷನ್ ಆಫ್ ಅಗ್ರಿಕಲ್ಚರ್ ವಾಸ್ ಅಪಾಯಿಂಟ್ 1926, ರಿಪೋರ್ಟ್ ಕೊಟ್ಟಿದ್ದು 28. ಅದ್ರ ಪ್ರಕಾರ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಮತ್ತೆ ಕೋಆಪರೇಟಿವ್ ಸಂಬಂಧಪಟ್ಟದ್ದು 29ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ನಿರ್ಮಾಪಕ ಕಂಪನಿ ಎಂದು ಕರೆಯಲ್ಪಡುವ ಸಹಕಾರಿ ಸಂಸ್ಥೆ ಒಂದು ಹೊಸ ರೂಪವನ್ನು ಡ್ಯಾಶ್ ಅನ್ನು ತಿದ್ದುಪಡಿ ಮಾಡುವ ಮೂಲಕ ಪರಿಚಯ. ಇದು ಆಕ್ಚುಲಿ ನಿರ್ಮಾಪಕ ಅಲ್ಲ, ಇದು ಫಾರ್ಮರ್ ಪ್ರೊಡ್ಯೂಸಿಂಗ್ ಕಂಪನಿ ಅಂತೆಲ್ಲ. ಪ್ರೊಡ್ಯೂಸಿಂಗ್, ಓಕೆ, ಇಟ್ ಈಸ್ ಎ ಪ್ರೊಡ್ಯೂಸರ್ ಕಂಪನಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಈಗ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ FPO ಅಲ್ವಾ? ನಾನು ನಿಮ್ಗೆ ಈಗ ತಾನೇ ಆ ಕ್ವಶನ್ ತಗೊಂಡಾಗ ಈಗ ಹೇಳಿದ್ದೆ ನಿಮ್ಗೆ. ಏನ್ ಹೇಳಿದೆ? ಇದಕ್ಕೊಂದು ಕಂಪನಿ ಆಗಿದೆ, ಕಂಪನೀಸ್ ಆಕ್ಟ್ ಅಂತ. 1956 ಕಂಪನೀಸ್ ಆಕ್ಟ್ ನ ಮುಖಾಂತರ ನಾವು ತರ್ತೀವಿ. ಇದನ್ನ ತಿದ್ದುಪಡಿ ಕೂಡ ಮಾಡ್ತೀವಿ 2002ರಲ್ಲಿ ಕಂಪನೀಸ್ ಆಕ್ಟ್ ಇದೆ, ಆವಾಗ ತಿದ್ದುಪಡಿ ಆಗುತ್ತೆ. ಬಟ್ ಮೂಲ ಯಾವುದು? 1956 ಒರಿಜಿನಲ್ ಆಕ್ಟ್. ಅದರ ಮುಖಾಂತರ ಇದನ್ನ 9A ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನ ಹೇಳಿದ್ದು. ಒಂದು FPO, ಒಂದು ಫಾರ್ಮರ್ ಪ್ರೊಡ್ಯೂಸಿಂಗ್ ಅಥವಾ ರೈತ ಸಂಘಗಳೇನ ಆಗ್ತವೆ, ಇದು ಉತ್ಪಾದಕ ಸಂಘಗಳು, ರೈತ ಉತ್ಪಾದಕ ಸಂಘಗಳು ರಿಜಿಸ್ಟರ್ ಆಗಿರ್ಬೇಕಾಗತ್ತೆ. ಓಕೆ, ನೋಡಿ, ಎಲ್ಲಾ ಕ್ವಶನ್ ರೈತರ ಇದಕ್ಕೆ ಸಂಬಂಧ 3-4 ಕ್ವಶನ್ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದ. ನೆಕ್ಸ್ಟ್, ಸಹಕಾರ ಮಾರುಕಟ್ಟೆಯ ಮೇಲಿನ ರಫ್ತು ಸಮಿತಿಯನ್ನು ಯಾವ ವರ್ಷದಲ್ಲಿ ನೇಮಿಸ? ನೋಡಿ, ಈ ತರದ್ದು ಹೆಚ್ಚಾಗಿ KMF ಮತ್ತೆ ಇದರಲ್ಲೇ ಈ ತರದ DCC ಈ ತರ ಕೇಳೋದು, ಏನೋ ಇಸ್ವಿಗಳನ್ನ ಕೇಳ್ತಾರೆ. ಈಗ ಬೇರೆ ತರ ಕೇಳ್ತಾ ಇದ್ದಾನೆ, ಅದು ಬೇರೆ ವಿಚಾರ. ಬಟ್ ತಿಳ್ಕೊಳ್ಳಿ, ಕೇಳ್ತಾನೆ ಈ ತರದ್ದು. ಯಾವಾಗ ಹೇಳ್ತೀರಾ? 64, 1964. ಫೈನ್. ಅವಾಗ್ಲೇ ನಮಗೆ ನಫೆಡ್ ಆಗಿರ್ಬೋದು, NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಇವೆಲ್ಲ ಕೂಡ ಬರ್ತಕ್ಕಂಥದ್ದು. ಓಕೆ, 1964 ತಿಳ್ಕೊಳ್ಳಿ ಸಾಕು.
ದೊಡ್ಡ ಪ್ರದೇಶ ಲ್ಯಾಂಬ್ಸ್ ಮೊದಲ ಬಾರಿಗೆ ಡ್ಯಾಶ್ ವರ್ಷದಲ್ಲಿ ಸಂಘಟಿತವಾದವು. ನೋಡಿ ಈಗ ತಾನೇ ನಾನು ನಿಮ್ಮ ಅದ್ರ ಬಗ್ಗೆ ಹೇಳಿದೆ, ಬಾಬಾ ಕಮಿಟಿ ಯಾವಾಗ ಆಯ್ತು ಏನು ಅಂತ. 1970ರ ದಶಕದಲ್ಲಿ ಆಗಿದ್ದು, ಅಂದ್ರೆ ಇಲ್ಲಿ 71 ಇದೆ. ಓಕೆ, ನಾ ಇದ್ರ ಬಗ್ಗೆ ಕೂಡ ಮಾಡಿದೀವಿ ನೋಡಿ. ಭಾವಾ ಕಮಿಟಿ 1970 ಒಂದು ಇದರಲ್ಲಿ ನಾವು ಏನಾಗುತ್ತೆ, ಟ್ರೈಬಲ್ ಡೆವಲಪ್ಮೆಂಟ್ಗೋಸ್ಕರ ಕರ್ನಾಟಕದಲ್ಲಿ ಇದನ್ನ ಇದು ಮಾಡ್ತೀವಿ. ಭಾವಾ ಕಮಿಟಿ ಬಗ್ಗೆ ನೋಡೋದಾದ್ರೆ 1978ರಲ್ಲಿ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಏಮಿಂಗ್ ಟು ಸರ್ವ್ ಟ್ರೈಬಲ್ ಅಂಡ್ ರೂರಲ್ ಏರಿಯಾ ಬೈ ಇನ್ಕ್ರೀಸಿಂಗ್ ಕ್ರೆಡಿಟ್ ಸಪ್ಲೈ ಅಂಡ್ ಮಾರ್ಕೆಟಿಂಗ್ ಅಂತ ಹೇಳಿ ಇದನ್ನ ಅಮೆಂಡ್ ಮಾಡಿರ್ತಾರೆ, ರಿಪೋರ್ಟ್ ಮಾಡಿರ್ತಾರೆ. ಓಕೆ, 1970ರ ದಶಕದಲ್ಲಿ ಸಂಘಟಿತವಾದವು. ಆಮೇಲೆ ಆ ಕಮಿಟಿ ಬರುತ್ತೆ, ಶಿಫಾರಸ್ ಕೊಡುತ್ತೆ, ಅವಾಗ ಅದನ್ನ ಕಾಯ್ದೆ ಮುಖಾಂತರ ತರ್ತಾರೆ. ನೆಕ್ಸ್ಟ್, ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಮೊದಲ ಸಹಕಾರ ಸಂಘಗಳ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂದಿತ್ತು? ಇದು ಈಸಿ ಕ್ವಶನ್. 1904. ಈ ಟೈಮ್ ಲೈನ್ ಗೊತ್ತಿರ್ಬೇಕು ನಿಮ್ಗೆ. ಇದನ್ನ ಈ ಒಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, 1904 ತರ್ತಾರ, ಆಮೇಲೆ ಇದನ್ನ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ ಶಾಸನವನ್ನು ಜಾರಿಗೊಳಿಸಲಾಗ್ತದೆ. ಈ ಕಾಯ್ದೆ ತಂದು ಆಮೇಲೆ ಶಾಸನವನ್ನು ಜಾರಿಗೊಳಿಸಲಾಗ್ತದೆ 1912ರಲ್ಲಿ. ಇದು ಇಂಪಾರ್ಟೆಂಟ್. 19 ಇಂಪಾರ್ಟೆಂಟ್, 29 ಕೂಡ ಇಂಪಾರ್ಟೆಂಟ್. ಇಲ್ಲಿ ನೋಡಿ, NICUI ನಾನು ನಿಮ್ಗೆ ಹೇಳಿದ್ನಲ್ಲ ಇದ್ರ ಬಗ್ಗೆ. ಈಗ ತಾನೇ ಕ್ವಶನ್ ಸಾಲ್ವ್ ಮಾಡಿದ್ವಿ ಹಿಂದ್ಗಡೆ ಅಲ್ವಾ? ಹಿಂದ್ಗಡೆ ಸಾಲ್ವ್ ಮಾಡೋದು ಮುಂದ್ಗಡೆ ಬರುತ್ತೆ, ನೋಡೋಣ. 1929 ಅದು ಗೊತ್ತಿರಬೇಕು. ಮತ್ತೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆಕ್ಟ್ ಇದು ಗೊತ್ತಿರಬೇಕು. ನೆಕ್ಸ್ಟ್ ಬರ್ತೇನೆ. ಸಹಕಾರ ಸಂಸ್ಥೆಯ ರೂಪದಲ್ಲಿ ಔಪಚಾರಿಕ ಸಹಕಾರದ ಮೂಲವನ್ನು ಡ್ಯಾಶ್ ನಲ್ಲಿ ಗುರುತಿಸಲಾಗ್ತದೆ. ಓಕೆ, ಅಂದ್ರೆ ಫಸ್ಟ್ ಕೋಆಪರೇಟಿವ್ ಆರ್ಗನೈಸೇಷನ್ ಟ್ರೇಸ್ಡ್ ಎಲ್ಲಿ ನಾವು ಟ್ರೇಸ್ ಮಾಡಿದ್ದು? ಜರ್ಮನಿ ಇದೆ, ಅದು ಬಿಟ್ರೆ ಜರ್ಮನಿ ಆಪ್ಷನ್ ಇಲ್ಲ. ಅದು ಬಿಟ್ರೆ ಯುರೋಪ್, ನಾನು ನಿಮ್ಗೆ ಹೇಳಿದ್ದೆ ಜರ್ಮನಿ ಕೊಟ್ಟರೆ ಜರ್ಮನಿ, ಅದು ಬಿಟ್ರೆ ಯುರೋಪ್. ಯುರೋಪ್ ಅಲ್ಲಿ ರೊಚೆಡೆಲ್ ಸೊಸೈಟಿ ಎಸ್ಟಾಬ್ಲಿಷ್ 1844. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ICA ಇದು ವೆರಿ ಇಂಪಾರ್ಟೆಂಟ್. ಇದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೇಳ್ತೀರಾ? ಸಹಕಾರ ಸಂಸ್ಥೆಗಳ 7 ತತ್ವಗಳನ್ನು ಡ್ಯಾಶ್ ವರ್ಷದ ನೋಡಿ, ನಾನು ನಿಮ್ಗೆ ಇದೇ ಹೇಳ್ತಿದ್ದೆ. 7 ತತ್ವಗಳಿದೆ, ಅಳವಡಿಸ್ಕೊಂಡ್ರು. ಯಾವಾಗ ಅಳವಡಿಸ್ಕೊಂಡಿದ್ದು ಇದನ್ನ 7 ತತ್ವಗಳು? 1995ರಲ್ಲಿ. ಓಕೆ, ICA ಈ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಹೇಳ್ತೀರಾ? 1995 ಅಳವಡಿಸ್ಕೊಂಡಿದ್ದು 7 ತತ್ವಗಳನ್ನ. ಆಲ್ರೆಡಿ ನಿಮ್ಗೆ ಆ ಕ್ವಶನ್ ತೋರಿಸ್ತೀನಿ ಯಾವ್ದು 7 ತತ್ವ ಅಂತ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಹೇಳ್ತಿಲ್ಲ? ಬ್ರೆಜಿಲ್ ಬ್ರುಸೆಲ್ಸ್ ಅಲ್ಲಿ ಇದೆ. ಬ್ರೆಜಿಲ್ ಅಲ್ಲ, ಬೆಲ್ಜಿಯಂ. ಓಕೆ, ಬೆಲ್ಜಿಯಂ, ಬ್ರುಸೆಲ್ಸ್ ಅಲ್ಲಿ, ಬೆಲ್ಜಿಯಂ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ ನೋಡಿ. 7 ತತ್ವಗಳು ಕೊಟ್ಟಿದ್ದೀನಿ, ಇನ್ನೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ರಾಷ್ಟ್ರೀಯ ಭಾರತೀಯ ಸಹಕಾರ? ಈಗ ತರ ಹೇಳ್ತೀರಾ ನಿಮ್ಗೆ NCUI ಬಗ್ಗೆ. ಇಲ್ಲಿ ಇದನ್ನ ಓಕೆ, ಇಲ್ಲಿ ಏನ್ ಕೇಳಿದ್ದಾನೆ ಅಂದ್ರೆ ಕಾರ್ಯವಲ್ಲ, ಫಂಕ್ಷನ್ ಅಲ್ಲ ಅಂತ ಕೇಳಿದ್ದಾನೆ. ನೋಡಿ, ಈ ಒಂದು NCUI ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ? ಕೋಆಪರೇಟಿವ್ ಸಂಬಂಧಪಟ್ಟಂತೆ ಶಿಕ್ಷಣಗಳಾಗಿರ್ಬೋದು, ಓಕೆ, ಆರ್ಗನೈಸೇಷನ್ ಗಳನ್ನ ಮಾಡೋದಾಗಿರ್ಬೋದು, ಮೀಟಿಂಗ್ ಗಳನ್ನ ಮಾಡೋದಾಗಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಬ್ಯಾಕಪ್ ಗಳನ್ನ ಕೊಟ್ಟು ಈ ತರ ಕೆಲಸ ಮಾಡುತ್ತೆ. ಆದ್ರೆ ಹಣಕಾಸನ್ನ ಇದು ಕೊಡಲ್ಲ. ವಿವಿಧ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ಒದಗಿಸೋದು ಇದಲ್ಲ. ಯಾವ್ದು ಸರ್ ಹಣಕಾಸು ಕೊಡೋದು? ಕೋಆಪರೇಟಿವ್ಗೆ RBI ಕೊಡುತ್ತೆ, ಅಥವಾ ನಬಾರ್ಡ್ ಮೂಲಕ ಒಂದಷ್ಟು ಬೇರೆ ಬೇರೆ ಇದ್ರ ಮುಖಾಂತರ ಕೂಡ ಸಿಗುತ್ತೆ ಅಲ್ವಾ? ಸೊ ಇದು ತಪ್ಪು. ಡಿ ಆಪ್ಷನ್ ತಪ್ಪು. ಇಲ್ಲಿ ಯಾವ್ದು ತಪ್ಪು ಅಂತ ಕೇಳಿರೋದು? ನಾಟ್ ಎ ಫಂಕ್ಷನ್ ಅಂತ ಕೇಳಿರೋದು. ಹಾಗಾಗಿ ಆಪ್ಷನ್ 4 ಫೈನಾನ್ಸಿಂಗ್ ಡಿಫರೆಂಟ್ ಕೋಆಪರೇಟಿವ್ ಅನ್ನೋದು ತಪ್ಪು. ಇದು NUCA ಬಗ್ಗೆ ಮಾತಾಡಿದ್ರೆ 1929ರಲ್ಲಿ ಮದ್ರಾಸಲ್ಲಿ ಫಸ್ಟ್, ಅದು ಚೆನ್ನೈಯಲ್ಲಿ ಆಗೋದು. ಅದಾದ್ಮೇಲೆ ಅದರ ಫಸ್ಟ್ ಪ್ರೆಸಿಡೆಂಟ್ ಲುಲುಭಾಯ್ ಸಮಲ್ದಾಸ್ ಅಂತ. ಇನ್ನು 51ರಲ್ಲಿ ಅದು ಇಂಡಿಯನ್ ಕೋಆಪರೇಟಿವ್ ಯೂನಿಯನ್ ಜೊತೆ ಮರ್ಜ್ ಆಗುತ್ತೆ. ಆಮೇಲೆ ಇಂಡಿಯನ್ ಪ್ರೊವಿನ್ಷಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಸೋಸಿಯೇಷನ್ ಜೊತೆ ಇದ್ದು ಆಲ್ ಇಂಡಿಯಾ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಆಫ್ ಅಸೋಸಿಯೇಷನ್ ಅಂತೇಳಿ ಇದಾಗುತ್ತೆ. ಆಮೇಲೆ 1961ರಲ್ಲಿ NCUI ಅಂತ ಅದು ನೇಮ್ನ ಚೇಂಜ್ ಮಾಡ್ತಾರೆ. ಅವಾಗ ಇದು ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಲಿ ಇದೆ. ಈಗ ಅವಾಗ ಸ್ಟಾರ್ಟ್ ಆದಾಗ ಮದ್ರಾಸ್, ಅದು ಚೆನ್ನೈಲಿ ಇತ್ತು. ಆಯ್ತಾ? ಫಸ್ಟ್ ಚೆನ್ನೈಲಿ ಇತ್ತು ಹೇಳ್ತೀನಿ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದ್ರ ಬಗ್ಗೆ ಕೂಡ ಕೇಳಿದ್ದಾನೆ. ಆಮೇಲೆ 1951ರಲ್ಲಿ ಏನಾಯ್ತದು? ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಅಸೋಸಿಯೇಷನ್, ಅದೇ ಇಂಡಿಯನ್ ಪ್ರೊವಿಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಸೋಸಿಯೇಷನ್ ಮರ್ಜ್ ಆಯ್ತು. ಕೇಳ್ತಾನೆ ಇದನ್ನು ಕೂಡ ಯಾವ್ದು ಜೊತೆ ಮರ್ಜ್ ಆಯ್ತು ಅಂತ. ಅದಾದ್ಮೇಲೆ 1961ರಲ್ಲಿ NCUI ಅಂತ ಅದಕ್ಕೆ ಹೆಸರಿಟ್ಟು, ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ. ಓಕೆ, ಅದರ ಫಂಕ್ಷನ್ ಏನು? ಎಜುಕೇಶನ್ ಅಂಡ್ ಟ್ರೈನಿಂಗ್ ಕೊಡೋದು, ಓಕೆ, ಲೈಸನಿಂಗ್ ಕೊಡೋದು, ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್ಸ್ ಅದ್ರ ಬಗ್ಗೆ ಕೊಡೋದು, ಪ್ರಮೋಷನ್ ಡೆವಲಪ್ಮೆಂಟ್. ಸೊ ಈ ತರದ ಕೆಲಸಗಳನ್ನ ಅದು ಮಾಡುತ್ತೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಸಹಕಾರ ಒಕ್ಕೂಟ ಡ್ಯಾಶ್ ವರ್ಷ ಸ್ಥಾಪನೆ ಆಯ್ತು? ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್. ಈಗ ತಾನೇ ಹೇಳಿದ್ನಲ್ಲ, 1929 ಫಸ್ಟ್. ಆಮೇಲೆ ನೋಡಿ, ದಟ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. 1929ರಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು. ರೀನೇಮ್ ಮಾಡಿದ್ದು 1961ರಲ್ಲಿ. ಇಲ್ಲಿ ಕೊಟ್ಟಿದ್ದು ನೋಡಿ, 1961ರಲ್ಲಿ.
ಸೊ ದಿಸ್ ಇಸ್, ನೀವು ಆಪ್ಷನ್ ನೋಡ್ಬೇಕಾಗುತ್ತೆ. ಒಂದ್ಸಲ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಇದೇ ಆಪ್ಷನ್ ನೀವು 29 ಕೊಟ್ಟಿರಲ್ಲ, 1961 ಕೊಟ್ಟಿರ್ತಾನೆ, ಆಗ ಇದನ್ನ ಟಿಕ್ ಹಾಕಿ. ಓಕೆ, ಸೊ ಆಪ್ಷನ್ಸ್ ಮೇಲೆ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಫೈನ್ ಸರ್. ಓಕೆ, ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು 1895. ವೆರಿ ಈಸಿ ಕ್ವಶನ್ ಇದು. ವೆರಿ ಈಸಿ ಅಂದ್ರೆ ಗೊತ್ತಿರಲೇಬೇಕಿದ್ ನಿಮಗೆ. ಕೋಪರೇಟಿವ್ ಓದ್ತಿದ್ರೆ ಇಂಟರ್ನ್ಯಾಷನಲ್ ಕೋಪರೇಟಿವ್ ಅಲಿಯನ್ಸ್ ಬಗ್ಗೆ ಗೊತ್ತಿರಬೇಕು. ಎಲ್ಲಿದೆ ಬ್ರೆಸೆಲ್ಸ್ ಅಲ್ಲಿ ಇದೆ, ಅದು ಗೊತ್ತಿರಬೇಕು. ಮತ್ತೆ ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ 2025 ವರ್ಷವನ್ನು ನಾವು ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಪರೇಟಿವ್ಸ್ ಅನ್ನು ಸೆಲೆಬ್ರೇಟ್ ಮಾಡಿದೀವಿ. ಓಕೆ, 24-25 ಭಾರತದಲ್ಲೂ ಕೂಡ ಇದ್ರದ್ದು ಒಂದು ಸಮ್ಮಿಟ್ ಮೀಟಿಂಗ್ ಆಯ್ತು. ಇದನ್ನ 1985 ಫಸ್ಟ್ ಕೋಪರೇಟಿವ್ ಕಾಂಗ್ರೆಸ್ ಮೀಟಿಂಗ್ ಏನಾಯ್ತು, ಅವಾಗ ಎಸ್ಟಾಬ್ಲಿಷ್ ಮಾಡೋದು ಲಂಡನ್ ನಲ್ಲಿ. ಬಟ್ ಅದು ಫಸ್ಟ್ ಫೌಂಡೆಡ್ ಇನ್ ಲಂಡನ್, ಇಂಗ್ಲೆಂಡ್. ಬಟ್ ಈಗ ಇರೋದು ಬ್ರೆಸೆಲ್ಸ್ ಅಲ್ಲಿ, ಅದು ಹೆಡ್ ಕ್ವಾರ್ಟರ್ಸ್. ಬೆಲ್ಜಿಯಂ, ಬ್ರೆಸೆಲ್ಸ್ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇನ್ನು ನಮ್ಮ ಏಷ್ಯಾಗ್ ಬಂದ್ರೆ ಸೌತ್ ಏಷ್ಯಾಕ್ಕೆ ಬಂದ್ರೆ ಇಂಡಿಯಾ ಇಸ್ ದ ಹೆಡ್ ಕ್ವಾರ್ಟರ್ಸ್. ಅಂದ್ರೆ ನಮ್ಮ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಇರೋದು ಡೆಲ್ಲಿ, ಇಂಡಿಯಾ. ಓಕೆ, ಅದು ಗೊತ್ತಿರಲಿ. ನೆಕ್ಸ್ಟ್, ಡ್ಯಾಶ್ ಸ್ವಸಹಾಯ, ಸ್ವ ಜವಾಬ್ದಾರಿ, ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ಐಕ್ಯತೆ ತತ್ವವನ್ನು ಆಧರಿಸಿದೆ. ಯಾವುದು ಸರ್? ಕೋಪರೇಟಿವ್. ಸಿಂಪಲ್ ಆಗಿ ಕಣ್ಮುಚ್ಕೊಂಡು ಟಿಕ್ ಹಾಕಿ. ಕೋಪರೇಷನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯಾವ್ದ್ರ ಮೇಲೆ? ಸ್ವಸಹಾಯ, ನಮಗೆ ಸಹಾಯ ಮಾಡೋದು, ಸಹಾಯ, ಜವಾಬ್ದಾರಿ, ಪ್ರಜಾಪ್ರಭುತ್ವ, ಸಮಾನತೆ, ಇದ್ರ ಮೇಲೆ ಕೆಲಸ ಮಾಡೋದು ಕೋಪರೇಷನ್. ನೆಕ್ಸ್ಟ್, ಸಹಕಾರಿ ಎಂದರೆ ಜಂಟಿಯಾಗಿ ಸ್ವಾಮ್ಯದ ಮತ್ತು ಪ್ರಜಾಸತ್ತಾತ್ಮಕವಾಗಿ ನಿಯಂತ್ರಿಸಲ್ಪಡುವ ಉದ್ಯಮದ ಮೂಲಕ ತಮ್ಮ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ಪೂರೈಸಲು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡಿದ ವ್ಯಕ್ತಿಗಳ ಸ್ವಾಯತ್ತ ಸಂಘ ಡ್ಯಾಶ್ ಅಂತ ಕೊಟ್ಟಿದೆ. ಅಂದ್ರೆ ಇದನ್ನ ಗಿವನ್ ಬೈ, ಇದನ್ನ ಹೇಳ್ದವ್ರು ಯಾರು? ಸಹಕಾರ ಅಂದ್ರೆ ಈ ತರ ಅಂತ ಹೇಳಿದ್ ಯಾರು ಅಂತ ಹೇಳಿ ನೋಡಿ. ಇಟ್ ಈಸ್ ಗಿವನ್ ಬೈ ಯಾರು ಸರ್? ಇಂಟರ್ನ್ಯಾಷನಲ್ ಕೋಪರೇಟಿವ್ ಅಲಯನ್ಸ್, ICA. ಓಕೆ, ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟ ಇದನ್ನ ಹೇಳಿದ್ದು. ಇದನ್ನ ಯಾರು ಹೇಳಿದ? ಡೆಫಿನೇಷನ್ ಗೊತ್ತಿರಬೇಕು. ವಾಟ್ ಈಸ್ ಕೋಪರೇಟಿವ್ ಅಂದ್ರೇನು, ಕೋಪರೇಟಿವ್ ಅಲಿಯನ್ಸ್ ಅಂದ್ರೇನು, ಕೋಪರೇಷನ್ ಅಂದ್ರೇನು ಗೊತ್ತಿರಬೇಕು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅಟೋನಮಸ್ ಅಸೋಸಿಯೇಷನ್ ಆಫ್ ಪರ್ಸನ್ ಯುನೈಟೆಡ್ ವಾಲಂಟರಿಲಿ ಅವರು ಮೀಟ್ ಮಾಡಿಕೊಂಡು ಕಾಮನ್ ಒಂದು ಎಕನಾಮಿಕ್ ಇಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮ ಆಕಾಂಕ್ಷೆಗಳನ್ನ ಜಾಯಿಂಟ್ಲಿ ಓನ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ, ICA ಬಗ್ಗೆ ಹೇಳಿದೆ ನಿಮಗೆ. ನೆಕ್ಸ್ಟ್, ಸಹಕಾರ ಸಂಘಗಳ ಮೂಲಕ ದೀರ್ಘಾವಧಿ ಸಾಲವನ್ನು ನೀಡುವವರು. ದೀರ್ಘಾವಧಿ ಅಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಗೊತ್ತಿರಬೇಕು, ಭೂ ಅಭಿವೃದ್ಧಿ ಬ್ಯಾಂಕ್. ಓಕೆ, ಭೂ ಅಭಿವೃದ್ಧಿ ಬ್ಯಾಂಕ್ ಏನು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೈತ ಇರೋದು, ಇದು NBFC ಗಳೆಲ್ಲ ಇದೆ, ಅಥವಾ ನಿಮಗೆ ದೊಡ್ಡ ಇದು ರಿಯಲ್ ಎಸ್ಟೇಟ್, ಇವೆಲ್ಲ ಲಾಂಗ್ ಟರ್ಮ್ಗಳು. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಭೂ ಅಭಿವೃದ್ಧಿ ಬ್ಯಾಂಕ್. ಸಹಕಾರ ಸಂಘಗಳ ಮೂಲಕ ಉತ್ಪನ್ನಗಳ ಮಾರಾಟದ ಕಾನೂನು ರಕ್ಷಣೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಫಸ್ಟ್ ಬಂದಿದ್ದು ಯಾವಾಗ? ಅದಕ್ಕೆ ಸ್ಥಾನಮಾನ ಕಾಯ್ದೆ 1904. ಕಾನೂನು ರಕ್ಷಣೆ ಶಾಸನ ಸ್ಥಾನಮಾನ ಕೊಟ್ಟಿದೆ ಯಾವಾಗ? 1912. ಓಕೆ, ಅದನ್ನ ಹೇಳಿದ್ನಲ್ವಾ, ಮೊದಲ ಸಹಕಾರ ಕಾಯ್ದೆ ಬಂದಿದ್ದು 4. ಸಮಗ್ರ ಶಾಸನವನ್ನು ಜಾರಿಗೆ ಮಾಡೋದು 1912 ಸಹಕಾರ ಸಂಘಗಳಿಗೆ. ನೋಂದಣಿ ಮತ್ತೆ ರಿಜಿಸ್ಟ್ರಾರ್ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದು 1912. ಯಾಕೆ? ಶಾಸನಾತ್ಮಕ ಕೊಟ್ಟಾದ್ಮೇಲೆ ನೋಂದಣಿ, ರಿಜಿಸ್ಟ್ರಾರ್ ಎಲ್ಲ ಬರ್ತಕ್ಕಂಥದ್ದು. ಸೊ ನೋಡಿ, ಈ ಕ್ವಶನ್ ಪೇಪರ್ ಅಲ್ಲಿ ಏನಾಯ್ತು, ಒಂದು 25 ಕ್ವಶನ್ ನಾನು ಡಿಸ್ಕಸ್ ಮಾಡಿದೀನಿ, ವೆರಿ ಇಂಪಾರ್ಟೆಂಟ್ ಇದೆ. ಹಾಗೆ ಈ ಒಂದು ಮ್ಯಾರಥಾನ್ ವಿಡಿಯೋಗಳು ನೋಡಿ, ಇದೇ ತರದ ನಿಮ್ಗೆ ಅಲ್ಲಿ ಬೇರೆ ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಸಮಿತಿಗಳಾಗಿರ್ಬೋದು ಎಲ್ಲ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಥವಾ ಥಿಯರಿ ಕ್ಲಾಸ್ ನೋಡಿಲ್ಲ, ಎಲ್ಲ ವಿಡಿಯೋಗಳಿದೆ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಬಿಡ್ತೀನಿ, ಅಥವಾ ಇದ್ರ ವಿಡಿಯೋಗಳು ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. PDF ಲಿಂಕ್ ಕೊಡ್ತೀನಿ, ಬೇಕಂದ್ರೆ ತಗೋಬಹುದು. PDF ನಿಮ್ಗೆ ಥಿಯರಿ ಕ್ಲಾಸ್ ಮಾತ್ರ ಇರೋದು, ಅದನ್ನ ತಗೋಬಹುದು. ಓಕೆ, ತಗೊಂಡ್ರೆ ನಿಮಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಈ ತರ ಇಮೇಲ್ ಬಂದಿರುತ್ತೆ, ಅದರ ಒಳಗೆ ಡೌನ್ಲೋಡ್ ಅಂತ ಬರ್ದಿರುತ್ತೆ. ನಿಮ್ಮ ಇಮೇಲ್ ಕರೆಕ್ಟ್ ಆಗಿ ಕೊಡಬೇಕು, ಸ್ಪೆಲ್ಲಿಂಗ್ ತಪ್ಪು ಮಾಡಬಾರ್ದು. ಓಕೆ, ಮೊಬೈಲ್ ನಂಬರ್, ಇಮೇಲ್ ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಕ್ಸಾಮ್ಸ್ಗಳು ನಿಮಗೆ ಇದೆ ನೆಕ್ಸ್ಟ್ ಮಂತ್ ಅಲ್ಲಿ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಕೇಳ್ತಾ ಇದ್ರೆ ಅಲ್ವಾ ಎಕ್ಸಾಮ್ಸ್ ಯಾವಾಗ, ರಾಯಚೂರು ಇದ್ರದ್ದು ಅಂತ ಹೇಳಿ. ಅದು ಫೆಬ್ರವರಿಲಿ ಇದೆ ನಿಮಗೆ ಎಕ್ಸಾಮು, ಫಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಇದೆ. KMF ಕೂಡ ನಿಮಗೆ ಎಕ್ಸಾಮ್ಸ್ಗಳು ಇದೆ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.